ನಮಸ್ಕಾರ, ವೆಲ್ಕಮ್ ಟು ಬಿಂದು ಬ್ಲಾಗ್ಸ್ ಕನ್ನಡ. ನಮ್ಮ ಆದ್ಯ ಚಾಕ್ಲೇಟ್ ಬೇಕಂತೆ ನಮ್ಮ ಆದ್ಯ ಬೇಬಿಗೆ ಅಂತ ಹೇಳಿ ಅಳ್ತಾ ಇದ್ದಾನೆ. ಶೇಮ್ ಆಗುತ್ತೆ ಅಂತ ಹೇಳಿ ಮಚ್ಚಿಕೊಂತ ಇದ್ದಾಳೆ ನಮ್ಮ ಆದ್ಯ. ನಾನು, ಮಮ್ಮಿ, ಆದ್ಯ, ನಮ್ಮಣ್ಣ, ಅಜ್ಜಿ ಎಲ್ರೂ ಗುರುಪ್ರವೇಶಕ್ಕೆ ಹೋಗ್ತಾ ಇದ್ರಿ. ನಮ್ಮ ಕಸಿನ್ ಅವ್ರದ್ದು. ಅವ್ರೆಲ್ಲೋ ಬೇರೆ ಮಾಡಿದ್ರ ಚೆನ್ನಾಗೈತಲ್ಲ. ಓಹೋ, ಹಾಕ್ದಮ್ಮ ಅಕ್ಷತೆ ಕಾಲು. ಹೌದಾ, ಚಿನಿ ಬಾ ಬಾ ಬಾ, ಮಾಮ ಇದ್ದಾನೆ ಬಾ. ಇವರಿಬ್ಬರೇ ಗಿರ್ಜಾ ಆಂಟಿ ಮತ್ತು ಲಲಿತಾ ಆಂಟಿ, ಇವರಿಬ್ಬರು ಗುರುಪ್ರವೇಶಕ್ಕೆ ನಾವು ಹೋಗಿದ್ದದ್ದು. ಏನಾಯಿತು ತಾನೇ ಮನೆಗೆ ರೀಚ್ ಆಗಿ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ತಿಂತೀಯಾ ಚೀಸ್ ಬಾಲ್ಸು? ತಗೋ. ಆಫ್ಟರ್ 2 days ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು, ನಮ್ಮ ಮಮ್ಮಿ, ಆದ್ಯ 3 ಜನನೂ ನಮ್ಮ ಕಸಿನ್ ಅವ್ರದ್ದು ಎಂಗೇಜ್ಮೆಂಟ್ ಇತ್ತು, ರಾಜಿ ಆಂಟಿ ಅವರ ಮಗಳದು. ಸೊ ಅದಕ್ಕೆ ಹೋಗಿದ್ವಿ. ಇಬ್ಬರು ಪೇರೂ ತುಂಬ ಚೆನ್ನಾಗಿದೆ. ಬಟ್ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ, ಮರ್ತೇ ಹೋಗ್ಬಿಡ್ತೀನಿ ವ್ಲಾಗ್ ಮಾಡೋದನ್ನು. ಆಮೇಲೆ ನಮ್ಮ ಆದ್ಯ ಒಬ್ಬಳೇ ಆಟಾಡ್ಕೊಂಡು ಇದ್ಲು. ತುಂಬ ದಿವಸ ಆದಮೇಲೆ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಆದ್ಯ ತುಂಬ ದಿವಸದಿಂದ ಆಮ್ಚಿ ಅಂತ ಒಂದು ಐಸ್ ಕ್ರೀಮ್ ಇದೆ, ಮ್ಯಾಂಗೋದು. ತುಂಬ ದಿವಸದಿಂದ ಕೇಳ್ತಾ ಇದ್ಲು. ಸೊ ಅದಕ್ಕೆ ಆರ್ಡರ್ ಮಾಡಿದ್ದೀನಿ ಇವಾಗ. ಅದಕ್ಕೆ ಕಾಯ್ತಾ ಇದ್ದಾಳೆ. ಅದೇ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ದಾಳೆ. ಇನ್ನೊಂದು 6 minutesಲ್ಲಿ ಆಮ್ಚಿ ಬರುತ್ತೆ. ಸೊ ನಾನಿಲ್ಲಿ ಪಾಪಪ್ ಮಾಡಿರ್ತೀನಿ. ಸೊ ಅದನ್ನು ಆರ್ಡರ್ ಮಾಡಿರೋದು ನಾವು. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ. ರಿವ್ಯೂಸ್ ನಾನು ನೋಡಿದ್ದೀನಿ, ಮ್ಯಾಂಗೋ ಥರ ಇರುತ್ತೆ ಅಂತ ಹೇಳ್ತಾರೆ, ಕೆಲವರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಹೇಳಿ. ಓಕೆ, ನಾವು ರಿವ್ಯೂ ಮಾಡೋಣ ಹೇಗಿರುತ್ತೆ ಅಂತ. ಓಕೆ, ಮ್ಯಾಂಗೋಸ್ ಅಂದ್ರೇ ತುಂಬಾ ಇಷ್ಟ. ನಾನು ತುಂಬ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಹೇಳಿ. ನಾಳೆಯಿಂದ ಅದನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಚಿನ್ನಿ, ನಾಳೆಯಿಂದ ನಿಂಗೆ ಸ್ಕೂಲ್ಗೆ ಹೋದ್ರೆ ಅಳ್ತೀಯಾ? ಅಲ್ಲ, ಗುಡ್ ಗರ್ಲ್ ಅಲ್ವಾ ನೀನು? ಬಂದಮೇಲೆ ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿ. ನಾವು ಮಾಡ್ತಿದ್ದೀವಿ. ಸೊ ನಿಮಗೆ ವ್ಲಾಗ್ ಮಾಡಬೇಕಿತ್ತು. ಚೇಸ್ ಮಾಡೋಣ ಹೆಂಗಿದೆ ಅಂತ. ಇಟ್ಕೋ, ಫೋಟೋ ಹಿಡಿತೀನಿ. ಸೊ ಹೀಗಿದೆ ಇದು. ಸ್ಪೂನು ಸಹ ಕೊಟ್ಟಿದ್ದಾರೆ. ಇರನ್ ಓಪನ್ ಮಾಡ್ತೀನಿ ಇರು. ಟೇಸ್ಟ್ ಮಾಡು ಫಸ್ಟ್ ಹೇಗಿದೆ ಅಂತ. ಸೇಮ್ ಮ್ಯಾಂಗೋ ಫ್ಲೇವರೇ ಕೊಡುತ್ತೆ, ಚೆನ್ನಾಗಿದೆ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೇಮ್ ಮ್ಯಾಂಗೋ ಹೇಗಿರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ ಇದು. ಹಾಯ್, ಆದಿನ್ಗೆ ಇವತ್ತು ಫಸ್ಟ್ ಡೇ ಸ್ಕೂಲ್, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೇರೆಂಟ್ಸ್ನೂ ಸಹ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ.
ಮಮ್ಮಿನ ಕರ್ಕೊಂಡು ಆದ್ಯಾ ಹಾಯ್ ಅಮ್ಮಮ್ಮನ ಕರಿ ಹೋಗಿ ಮಮ್ಮಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿ ಮಮ್ಮಿನೂ ಒಬ್ಬರೇ ಇರ್ತಾರಲ್ಲ ಮನೆಯಲ್ಲಿ ಸೊ ಅದಕ್ಕೆ ಮಮ್ಮಿನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡ್ದು ನನಗೆ ಗೊತ್ತಿಲ್ಲ. ಎಲ್ಲ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀರಿ ಇವಾಗ. ಅದೇ ಬೇಬಿ ಸ್ಕೂಲ್ ಹೋಗ್ತಾಳೆ. ನಿನ್ ಕುಟ್ಕೊಳ್ಳಲ್ವಾ? ಅಯ್ಯೋ ಚಿನ್ನಿ ಕಲ್ಲಿ ನಿನ್ಗೆ ಆಮೇಲೆ ಅಮ್ಮಮ್ಮ ನಿನ್ಗೆ ಡಾರ್ಕ್ ಫ್ಯಾಂಟಸಿ. ಫಸ್ಟ್ ಡೇ ಆದ್ಯಾ ತುಂಬಾನೇ ಎಂಜಾಯ್ ಮಾಡಿದ್ಲು. ಕ್ಲಾಸ್ ರೂಮಲ್ಲಿ ಕುಣಿಸಿದ ತಕ್ಷಣ ಒಂದು ಸ್ವಲ್ಪ ಹಿಂಗೆ ಅಳೋ ಥರ ಮಾಡಿದ್ಲು, ಆಮೇಲೆ ಸರಿ ಹೋದ್ಲು. ಒಂದು 2-3 ಜನ ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ, ಬಟ್ ಅವಳು ಪಕ್ಕದಲ್ಲಿ ಕುತ್ಕೊಂಡಿರೋಳು ಬಂದು ಯಾರೋ ಹೊಸ ಹುಡುಗಿ. ಸೊ ಅವಳ ಜೊತೆಗೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಆಮೇಲೆ ಹಂಗೆ ಮಿಂಗಲ್ ಆಗೇ ಹೋದ್ಲು ನನ್ನ ಮಗಳು. ಫಸ್ಟ್ ಡೇ ಸ್ಕೂಲ್ 9 to 11 ಇತ್ತು. ಸೊ ನಾವೇನು ಮಾಡಿದ್ರಿ 11 o'clock ತನಕ ಇರೋಣ ಅಂತ ಹೇಳಿ ಇದ್ರಿ. ಕೆಳಗಡೆ ಹಾಲಲ್ಲಿ ಕುತ್ಕೊಂಡಿದ್ರಿ. ಇವಾಗ ನಮ್ಮಮ್ಮ ಬಾ ಸುಮ್ಮನೆ ಒಂದು ರೌಂಡ್ ಹೋಗೋಣ, ಒಂದು ದೊಡ್ಡ ರೌಂಡ್ ಹೋಗ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀವಿ ಕೆಳಗಡೆ ಹಾಲಲ್ಲಿ. ಇನ್ನು 1 hour ಇದೆ ಕಾಯಬೇಕು. ಬೋರ್ ಆಗೋಯ್ತು. ಮಾದೇ ಏನು ಮಾಡ್ತಾ ಇರ್ತಾಳೆ ಮಮ್ಮಿ? ಆಟ ಆಡ್ತಾ ಇರ್ತಾಳೆ. ಅವರು ಮ್ಯಾಮ್ ಬಂದಿದ ತಕ್ಷಣ ನಮ್ಮ ಸೈಲೆಂಟ್ ಆಗಿಬಿಟ್ರು, ಏನೋ ಮಾತಾಡೋಕ್ಕೆ ಬಾಯ್ ಅಂತ ಅಂದ್ಬಿಟ್ಟು ನೀವು ಹೋಗ್ರಿ ಬಾಯ್ ಅಂತ ಹೇಳಿ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು. ಅದೇ ಜ್ಯೂಸ್ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೀವಿ. ಮಾದ್ಯ ಬೇಬಿನ ಪಾರ್ಕ್ ಕರ್ಕೊಂಬಂದಿದ್ದು. ಎಲಿಫೆಂಟ್ ಹೋಗೋಣ ಬಾ. ಎಲಿಫೆಂಟ್ ಆಡಲ್ವಾ? ಹಾಂ, ನೆಕ್ಸ್ಟು ಎಲಿಫೆಂಟ್. ಜಿರಾಫಿನ ವಿಡಿಯೋ ಇಡಿ ಮಮ್ಮಿ, ಫೋಟೋ ಇಡಿ. ಇಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಬಂದು ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೆಳಗ್ಗೆನೂ ಟಿಫನ್ ಏನು ಮಾಡ್ದಿರ ಹಾಗೆ ಹೋಗಿದ್ರಿ. ಇವಾಗ ಬಂದು ಟಿಫನ್ ಮಾಡ್ತಾ ಇದ್ದೀನಿ. ಆದನ್ಗೆ ನಾನು ಟಿಫನ್ ಬಾಕ್ಸ್ ಕೊಟ್ಟು ಕಳಿಸಿದ್ದೆ. ಇಡ್ಲಿ ಮತ್ತು ಸಾಂಬಾರ್. ಟೈಮ್ ನೋಡ್ಬೋದು ನೀವು. ಇವಾಗ 12 o'clock ಇನ್ 10 minutes ಇದೆ. ಇವಾಗ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.